ಪುನೀತ್ ರಾಜ್ಕುಮಾರ್ ಮಗಳು ಧೃತಿ ಮದುವೆ ಫಿಕ್ಸ್. ಹುಡುಗ ಯಾರು, ಏನು ಕೆಲಸ ಮಾಡ್ತಾರೆ, ಇಷ್ಟು ಬೇಗ ಈ ಮದುವೆಯನ್ನು ಯಾಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಧಾರವನ್ನು ಮಾಡಿದ್ರು, ಈ ಹಿಂದೆ ಇರುವ ಅಸಲಿ ಸತ್ಯವೇನು, ಇದೆಲ್ಲದರ ಬಗ್ಗೆ ನೋಡೋಣ ಬನ್ನಿ. ನಮಸ್ಕಾರ ಕರ್ನಾಟಕ. ಕರುನಾಡ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈಗ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ಸೊ ಅವರ ಕುಟುಂಬದ ಮೇಲಿರುವ ಅಭಿಮಾನ ಯಾವತ್ತೂ ಯಾರಿಗೂ ಕೂಡ ಕಡಿಮೆ ಆಗಿಲ್ಲ. ಯಾಕಪ್ಪ ಅಂತಂದರೆ ಅಪ್ಪು ಅವರು ಅಷ್ಟೊಂದು ಸಾಧನೆಗಳನ್ನು ಮಾಡಿದ್ದಾರೆ. ಸೊ ಅಷ್ಟೊಂದು ದಾನ ಧರ್ಮಗಳನ್ನು ಮಾಡಿದ್ದಾರೆ, ಅಷ್ಟೊಂದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ, ಸಮಾಜಕ್ಕಾಗಿ ಶ್ರಮಿಸಿದ್ದಾರೆ. ಅದಕ್ಕಾಗಿ ಅಪ್ಪು ಅವರು ಇಂದಿಗೂ ಕೂಡ ದೇವರಾಗಿ ನಮ್ಮ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇಂದು ಅಪ್ಪು ಅವರ ಹಿರಿಯ ಮಗಳಾದಂತಹ ಧೃತಿ ರಾಜ್ಕುಮಾರ್ ಅವರ ಬಗ್ಗೆ ವಿಶೇಷವಾದ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಅಮೆರಿಕಾದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದಂಥ ಧೃತಿ ಅವರು ಮುಂದಿನ ಭವಿಷ್ಯದ ಬಗ್ಗೆ ತಾಯಿ ಅಶ್ವಿನಿ ಅವರು ಭಾವನಾತ್ಮಕ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನಲಾಗ್ತಾ ಇದೆ. ಇನ್ನು ಹಾಗಾದರೆ ಧೃತಿ ಅವರು ಮದುವೆ ನಿಜಕ್ಕೂ ಫಿಕ್ಸ್ ಆಗಿದೆ. ಅಶ್ವಿನಿ ಅವರು ಮಗಳಿಗೆ ನೀಡಿದಂತಹ ಆ ಪ್ರೀತಿಯ ಕರೆ ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಟ ಪುನೀತ್ ರಾಜ್ಕುಮಾರ್ ಇವರಿಗೆ ಇಬ್ಬರು ಹೆಣ್ಮಕ್ಳು ಎಂಬುದು ನಮಗೆಲ್ಲ ತಿಳಿದೇ ಇದೆ. ಮತ್ತು ಒಂದೇ ಮಗಳ ಹೆಸರು ವಂದಿತಾ. ಸೊ ಇವರು ಇನ್ನೂ ಕೂಡ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನೋದು ಅಪ್ಪು ಅವರ ಕನಸಾಗಿತ್ತು. ಇಬ್ಬರು ಮಕ್ಕಳನ್ನು ಅಮೇರಿಕಾಗೆ ಕಳಿಸ್ಬೇಕು ಅನ್ನೋದು ಕನಸಾಗಿತ್ತು. ಅವರನ್ನು ಅಲ್ಲಿ ಪದವಿ ಮಾಡಿಸಿ ಚೆನ್ನಾಗಿ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋದು ಅಪ್ಪು ಅವರ ಕನಸಾಗಿತ್ತು. ಅಪ್ಪು ಅವರ ಕನಸಿನ ಪ್ರಕಾರ ಇಲ್ಲಿ ತುಂಬಾ ಒಳ್ಳೆಯ ಕೆಲಸವನ್ನು ಧೃತಿ ಅವರು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಉತ್ತಮ ಉನ್ನತ ಮಟ್ಟದಲ್ಲಿ ಶಿಕ್ಷಣವನ್ನು ಮುಗಿಸಿ ತುಂಬಾ ಅಪ್ಪನ ಹೆಸರಿಗೆ ಮಾದರಿಯನ್ನು ತಂದುಕೊಟ್ಟಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಾನೆ ಒಳ್ಳೆಯ ಹೆಸರನ್ನ ಅಪ್ಪನ ಹೆಸರಿಗೆ ತಂದುಕೊಟ್ಟಿದ್ದಾರೆ. ಯಾಕೆಂದ್ರೆ ಅಪ್ಪು ಅವರ ಆಸೆ ಕೂಡ ಅದೇ ಆಗಿತ್ತು. ನನ್ನ ಮಗಳು ಚೆನ್ನಾಗಿ ಅಮೆರಿಕಾದಲ್ಲಿ ಓದಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಅಪ್ಪು ಅವರ ಆಸೆಯಂತೆ ಇದನ್ನ ನೆರವೇರಿಸಿಕೊಟ್ಟಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ದೊಡ್ಡ ನಿರ್ಧಾರವನ್ನ ಈಗ ಯಾಕೆ ತೆಗೆದುಕೊಂಡ್ರು, ಸದ್ಯ ಅಮೆರಿಕದಲ್ಲಿ ಇರ್ತಕ್ಕಂಥ ಧೃತಿ ಅವರು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರಂತೆ. ಅಲ್ಲೇ ವೃತ್ತಿ ಜೀವನ ಮುಂದುವರಿಸ್ತೀನಿ ಅಂತಕ್ಕಂಥ ಮಾತನ್ನ ಅಶ್ವಿನಿ ಅವರಿಗೆ ಹೇಳ್ತಾರೆ. ಆಗ ಅಶ್ವಿನಿ ಅವರು, ಬೇಡಮ್ಮ ನೀನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಈ ಕಡೆನೇ ಬಾ, ಇಲ್ಲೇ ಏನಾದರೂ ಆಫೀಸನ್ನು ಹಾಕೊಡ್ತೀನಿ. ಯಾಕಪ್ಪ ಅಂತಂದರೆ ನೀನು ದೂರ ಇದ್ದರೆ, ಇಬ್ಬರು ನನ್ನ ಮಕ್ಕಳು ಕೂಡ ದೂರ ಇದ್ದರೆ, ಈಗ ನಿಮ್ಮ ಅಪ್ಪ ಕೂಡ ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ. ಸೊ ಇನ್ನು ಇಬ್ಬರು ಕೂಡ ದೂರ ಹೋದರೆ ನಾನು ಒಬ್ಬಳೇ ಯಾಕಿರಲಿ, ನನಗೆ ಮೊದಲೇ ಅದೇ ನೋವಿನಲ್ಲಿದ್ದೇನೆ, ನಿಮ್ಮಪ್ಪ ದೂರ ಹೋಗಿರೋ ನೋವಿನಲ್ಲಿ. ಸೊ ಅದಕ್ಕಾಗಿ ಈಗ ತಪ್ಪು ಮಾಡಬೇಡ, ನೀನು ಕೂಡ ಇಲ್ಲೇ ಬಾ, ನಿನಗೆ ಯಾವ ರೀತಿ ಬೇಕೋ ಆ ರೀತಿ ಆಫೀಸ್ ಸೆಟಪನ್ನು ಇಲ್ಲೇ ಮಾಡೋಣ, ಇಲ್ಲೇ ಹೊಸದಾಗಿ ಏನಾದರೂ ಶುರು ಮಾಡುವಂತೆ ಅನ್ನೋ ಮಾತನ್ನು ಇಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣೀರು ಹಾಕುತ್ತಾ ಮಗಳ ಮುಂದೆ ಹೇಳಿದ್ದಾರೆ. ಆಗ ಮಗಳು ಭಾವನಾತ್ಮಕವಾಗಿ, ತಾಯಿಯ ಭಾವನಾತ್ಮಕವಾಗಿರುವುದನ್ನು ನೋಡಿ ಇಲ್ಲಮ್ಮ ಆಯಿತು ಅಮ್ಮ ನೀ ಹೇಳಿದಾಗೆ ಕೇಳ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ನೀನು ಇಲ್ಲೇ ಇರು ಅನ್ನೋ ಮಾತನ್ನು ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಮದುವೆಯನ್ನು ಕೂಡ ಮಾಡೋಣ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಗಂಡನ ಕೂಡ ನೋಡಿದ್ದಾರಂತೆ. ಧೃತಿಯವರ ಮದುವೆ ಕೂಡ ಇನ್ನು ಸದ್ಯದಲ್ಲಿ ಆಗಲಿದೆ ಅಂತೆ. ಆ ಗಂಡು ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಏನಾದರೂ ನಿಮಗೆ ಬೇಕಿದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು, ಹುಡುಗ ಯಾರು, ಏನೇನು ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.